ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 210. ಈ ಎಲ್ಲವೂ ರಾಷ್ಟ್ರದ ಹೊರಗಿನ ವಾಣಿಜ್ಯದೊಂದಿಗೆ ಸಮಾನವಾಗಿ ಎಚ್ಚೆತ್ತುಕೊಳ್ಳುತ್ತಿರುವಾಗ ನಂತರ ಕಾರ್ಮಿಕ ವರ್ಗಗಳಿಗೆ ಸಮೃದ್ಧವಾಗುತ್ತಾ ಹೋಗುತ್ತಿದೆ. ಅಲ್ಲದೆ ಕ್ರೈಸ್ತ ನಾಡುಗಳಲ್ಲಿ ವ್ಯಾಪಾರಿಗಳನ್ನು ಮತ್ತು ಉತ್ಪಾದಕರನ್ನು ಅದ್ಭುತವಾಗಿ ಐಶ್ವರ್ಯವಂತರನ್ನಾಗಿಸುತ್ತಿದೆ. ಆದರೆ ಈಗ ನಾವು ಸಮೃದ್ಧಿಯ ಕೊನೆಯನ್ನು ಸಮೀಪಿಸುತ್ತಿದ್ದೇವೆ. ಈಗಾಗಲೇ ಬೇಡಿಕೆಯ ಉತ್ಪಾದನೆಯು ಎಲ್ಲಾ ದೆಸೆಯಲ್ಲಿ ಮಿತಿಯನ್ನು ಮೀರಿದೆ, ಅಥವಾ ತನ್ನ ಆಶೆಯನ್ನು ತೃಪ್ತಿಗೊಳಿಸಲು ಆರ್ಥಿಕ ಸಾಮರ್ಥ್ಯವನ್ನೂ ಮೀರಿದೆ. ಚೈನಾ, ಇಂಡಿಯಾ ಮತ್ತು ಜಪಾನ್ ದೇಶಗಳವರು ಯುರೋಪಿನ ಮತ್ತು ಸಂಯುಕ್ತ ರಾಷ್ಟ್ರಗಳ ಉತ್ಪಾದಕರಿಗೆ ಅತ್ಯುತ್ತಮ ಗ್ರಾಹಕರಾಗಿದ್ದವರು ಈಗ ಸಾಧಾರಣವಾಗಿ ತಮ್ಮ ಸ್ವಂತ ಕಾರ್ಮಿಕರನ್ನು ದಿನವೊಂದಕ್ಕೆ 6 ರಿಂದ 12 ಕಾಸಿಗೆ ತಾವು ಈಗಾಗಲೇ ಕೊಂಡುಕೊಂಡಿರುವ ವಸ್ತುಗಳನ್ನು ನಕಲಿ ಮಾಡಲು ಬಳಸಿಕೊಳ್ಳುತ್ತಲಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಪ್ರಮಾಣಾನುಸಾರವಾಗಿ ಕಡಿಮೆ ಮತ್ತು ಕಡಿಮೆ ಪಡೆಯುತ್ತಾರೆ. ದಕ್ಷಿಣ ಅಮೆರಿಕಾ ದೇಶಗಳವರನ್ನು ಮತ್ತಷ್ಟು ಬುದ್ಧಿಶಕ್ತಿಯು ಅಪೇಕ್ಷಿಸಿದ್ದಕ್ಕಿಂತ ಶೀಘ್ರವಾಗಿ ತಳ್ಳಲ್ಪಟ್ಟಿದ್ದಾರೆ. ಅನೇಕರು ಈಗಾಗಲೇ ದಿವಾಳಿಯಾಗಿದ್ದಾರೆ ಮತ್ತು ಉತ್ತಮ ಆರ್ಥಿಕ ಪರಿಸ್ಥಿತಿಯು ಬರುವ ತನಕ ಅವರು ಹಿಡಿತದಿಂದ ಖರ್ಚು ವೆಚ್ಚ ಮಾಡಬೇಕು. ಆದ್ದರಿಂದ ಸ್ಪಷ್ಟವಾಗಿ ವಿಷಮ ಪರಿಸ್ಥಿತಿಯು ಸಮೀಪಿಸುತ್ತಿದೆ. ಈ ಮಹಾ ಗಣರಾಜ್ಯದ ಅನಿರೀಕ್ಷಿತ ಏಳಿಗೆಯು ಉಂಟಾಗಿರದಿದ್ದರೆ ವಿಷಮ ಪರಿಸ್ಥಿತಿಯು ಯುರೋಪ್ನಲ್ಲಿ ಮುಂಚಿತವಾಗಿಯೇ ಪರಾಕಾಷ್ಠೆಯನ್ನು ತಲುಪಿರುತ್ತಿತ್ತು. ರಕ್ಷಣಾತ್ಮಕವಾದ ಸುಂಕವು ಯುರೋಪಿನ ರಾಜಧಾನಿಯ ಮಿಲಿಯಾಂತರಿಗಳ ಬಂಡವಾಳವನ್ನು ಹೂಡಿಕೆಗಳಿಗೆ ತೊಡಗಿಸಿ ಮತ್ತು ಯುರೋಪಿನ ಮಿಲಿಯಾಂತರ ಜನಸಂಖ್ಯೆಯು ಲಾಭವನ್ನು ಪಾಲು ಹೊಂದಲು ಎಳೆಯಿತು. ಪ್ರಾಸಂಗಿಕವಾಗಿ ದೈತ್ಯ ನಿಗಮಗಳು ಅಂದರೆ ಕಾರ್ಪೊರೇಷನ್ ಮತ್ತು ಮಂಡಳಿಗಳನ್ನು ಅಂದರೆ ಟ್ರಸ್ಟ್ಗಳನ್ನು ಉಂಟುಮಾಡಿ ಅದೀಗ ಸಾರ್ವಜನಿಕ ಶ್ರೇಯಸ್ಸನ್ನು ಬೆದರಿಸುತ್ತಿದೆ. ಸರ್ವಸಾಧಾರಣವಾದ ಸಮೃದ್ಧಿ ಮತ್ತು ಉನ್ನತ ವೇತನವು ಯುರೋಪ್ಗೆ ಕೂಡ ಬಂದಿತು. ಯುರೋಪಿನ ಕಾರ್ಮಿಕ ವರ್ಗವು ಸಮಾಧಾನಗೊಂಡಿದ್ದು ಮಾತ್ರವಲ್ಲದೆ ಯುದ್ಧಕ್ಕೂ ಕೂಡ ಅತ್ಯುತ್ಕೃಷ್ಟವಾದ ವಯಸ್ಸಿನ ಮಿಲಿಯಾಂತರ ಜನರನ್ನು ಕೊಂದು ಕಾರ್ಮಿಕ ಸ್ಪರ್ಧೆಯು ಒತ್ತಡವನ್ನು ನಿವಾರಿಸಿತು ಹಾಗೂ ಸರಕುಗಳ ನಾಶ ಮತ್ತು ಶ್ರಮದಲ್ಲಿ ಸಾಧಾರಣವಾಗಿ ಅಡ್ಡಿಪಡಿಸಿತು. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಹೆಚ್ಚುತ್ತಿರುವ ಗಣ್ಯ ಸೇನಾಪಡೆಯು ಯುರೋಪನ್ನು ಮಿಲಿಯಾಂತರ ಮಂದಿಯನ್ನು ಶ್ರೇಣಿಗಳಿಗೆ ಬಿಡುಗಡೆ ಮಾಡಿರುವುದು. ಇದಲ್ಲದೆ ಅವರು ಸ್ಪರ್ಧಿಗಳಾಗಿರುತ್ತಿದ್ದರು. ಅಲ್ಲದೆ ಸೈನಿಕ ಶಾಸ್ತ್ರಗಳನ್ನು, ಬಂದೂಕುಗಳನ್ನು ಮತ್ತು ಯುದ್ಧ ನೌಕೆಯನ್ನು ತಯಾರಿಸಲು ಉದ್ಯೋಗದಲ್ಲಿ ತೊಡಗಿರುವ ಅಧಿಕ ಸಂಖ್ಯೆಯವರನ್ನು ಪರಿಗಣಿಸಿರಿ. ಈ ಎಲ್ಲ ಪರಿಸ್ಥಿತಿಗಳು ಸಮೃದ್ಧಿಗೆ ಅನುಕೂಲಕರವಾಗಿದ್ದರೂ ಹಾಗೂ ಕೂಲಿಯಾಳಿಗೆ ಉತ್ತಮ ವೇತನದೊಂದಿಗೆ ಬೇಡಿಕೆ ಇರುವುದಾದರೂ ಈಗ ನಾವು ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ತಲುಪುತ್ತಿರುವುದನ್ನು ಕಾಣುತ್ತೇವೆ. ವೇತನವು ಕೆಳಮಟ್ಟಕ್ಕೆ ಇಳಿಯುತ್ತಿರುವುದನ್ನು ಕಾಣುತ್ತೇವೆ. ಮಾನವ ದೃಷ್ಟಿಕೋನದಿಂದ ಅಲ್ಲದೆ ದೇವರ ಪ್ರಕಟಣೆಯ ದೃಷ್ಟಿಕೋನದಿಂದಲೂ ನಮಗೆ ಸಮರ್ಥಿಸಲು ಎಚ್ಚರಿಸುತ್ತಿದೆ. ಅದೇನೆಂದರೆ ಬಿಕ್ಕಟ್ಟು ಆಗಮಿಸುತ್ತಿದೆ. ಲೋಕದ ಚರಿತ್ರೆಯಲ್ಲಿಯೇ ಬಿಕ್ಕಟ್ಟಿನ ಪರಿಸ್ಥಿತಿ. ಗಮನಿಸಲು ಯೋಗ್ಯವಾದ ಸಂಗತಿಯು ವೇತನವು ಇತ್ತೀಚಿನ ದಿನಗಳಲ್ಲಿ ಎದುರು ನೋಡಲಾಗದ ಎತ್ತರವನ್ನು ತಲುಪಿದೆ. ಅದರೊಡನೆ ಜೀವನದ ಅವಶ್ಯಕತೆಗಳಿಗೆ ಏರಿರುವ ಕ್ರಯವೂ ಅದರ ಗತಿಗನುಸಾರವಾಗಿ ಇಲ್ಲ. ಹಾಗಾಗಿ ಹೆಚ್ಚು ಸಮತೋಲನ ತರಲು ಹೆಣಗುತ್ತಿದೆ. ಇದರ ಪರಿಣಾಮವೇನು? ಇನ್ನೆಷ್ಟು ಕಾಲ ಇದಕ್ಕಾಗಿ ನಾವು ಕಾಯಬೇಕು? ಕುಸಿತವು ನುಗ್ಗಿ ಬರುತ್ತಿದೆ. ಹೇಗೆ ನಾವಿಕನು ಮೇಲೇರಲು ನಿಧಾನವಾಗಿ ಪ್ರಯಾಸಪಟ್ಟು ಇದ್ದಕ್ಕಿದ್ದಂತೆ ಬಿದ್ದಂತೆ, ಹೇಗೆ ದೊಡ್ಡ ಯಂತ್ರವನ್ನು ಗಾಲಿಕಲ್ಲು ಮತ್ತು ರಾಟೆಯಿಂದ ನಿಧಾನವಾಗಿ ಎಳೆಯುವಾಗ ಅದು ಅವನ ಹಿಡಿತದಿಂದ ಸಡಿಲಗೊಂಡು ಹಾನಿಕರವಾಗಿ ಮತ್ತು ನಜ್ಜುಗುಜ್ಜು ಮಾಡುವಂತೆ ಮತ್ತೆ ಕೆಳಗಿಳಿದಂತಿದೆ. ಮೇಲೆ ಎತ್ತದಿರುವುದೇ ಎಷ್ಟೋ ಉತ್ತಮವಾಗಿತ್ತು ಎಂಬಂತೆ ಮನುಕುಲವು ಅನ್ವೇಷಣೆಯ ಮತ್ತು ಅಭಿವೃದ್ಧಿಯ ಗಾಲಿಕಲ್ಲು ಮತ್ತು ರಾಟೆಯಿಂದ ಹಿಂದೆಂದಿಗಿಂತಲೂ ಬಹಳ ಮೇಲೆ ಎತ್ತಲ್ಪಟ್ಟು, ಅಲ್ಲದೆ ಸಾಮಾನ್ಯ ವಿದ್ಯಾಭ್ಯಾಸದ ಮತ್ತು ಜ್ಞಾನ ಪ್ರಕಾಶದಿಂದ ನಿರ್ಬಂಧಿಸಿ ಮತ್ತು ನಿಭಾಯಿಸಿ ಈಗ ತಲುಪಿರುವ ಜಾಗವು ಸ್ವಾರ್ಥತೆಯ ಕಾರಣದಿಂದಾಗಿ ಒಡೆದು ಹೋಗುತ್ತಿರುವಾಗ ಇದಕ್ಕಿಂತ ಮೇಲೇರಲಾರರು. ಗಾಲಿಕಲ್ಲು ಮತ್ತು ರಾಟೆಯು ಕೆಲವು ಕಾಲದವರೆವಿಗೂ, ಕೆಲವು ವರ್ಷಗಳು ಕೆಳಮಟ್ಟದಲ್ಲಿ ಹಿಡಿದುಕೊಳ್ಳಬಹುದು ಮತ್ತು ಸೀಮಿತಗೊಳ್ಳಬಹುದು. ಅದು ಇನ್ನು ಮುಂದೆ ಸಾಗದೆ ಭಾರದಿಂದ ಬೀಳುವವರೆವಿಗೂ, ನಂತರ ಸಂಪೂರ್ಣ ಧ್ವಂಸ ಪರಿಣಮಿಸುವುದು.